ಇವತ್ತಿನ ದಿನ ನಾವು ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳ ಮಹಾ ಒಕ್ಕೂಟದ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮಗೆಲ್ಲ ಒಂದು ಮಾಹಿತಿ ಇರಲಿ, 1843ನೇ ಇಸ್ವಿ ಮಂಗಳೂರಿನಲ್ಲಿ ಮೊದಲ ಕನ್ನಡ ಪತ್ರಿಕೆ ಆರಂಭ ಆಗ್ತದೆ ಜುಲೈ 1ರಲ್ಲಿ. ಆ ಒಂದು ನೆನಪಿಗೋಸ್ಕರ ನಾವು ಈ ತಿಂಗಳು ಜುಲೈ 1 ಅಥವಾ ಜುಲೈ ಮಾಸದಲ್ಲಿ ನಾವು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಸೌಭಾಗ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಪತ್ರಕರ್ತ ಮಾಡಿ ನಾವು ಹಲವಾರು ರಂಗದಲ್ಲಿ ಕೆಲಸ ಮಾಡಿದ್ದೀವಿ. ದೇವರು ನಮಗೆಲ್ಲ ಇಲ್ಲಿ ಬಂದಿದ್ದಾಅಂತಕ್ಕಂಥ ಪತ್ರಕರ್ತ ಆಗೋದಕ್ಕೆ ಇವತ್ತು ನಿಮ್ಮನ್ನೆಲ್ಲ ನನ್ನ ಬಂಧುಗಳಾಗಿ ಸೇರಿಸಿ ನಮ್ಮನ್ನು ಇಲ್ಲಿಸೋದಕ್ಕೆ ಕಾರಣನೇ ಈ ಪತ್ರಿಕಾ ರಂಗ. ಇವತ್ತು ನಾವು ಈ ಮಹಾ ಒಕ್ಕೂಟ ಹುಟ್ಟಾಕೋದಕ್ಕೆ ಕಾರಣ ಇಷ್ಟೇ. ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ, ಮಾಧ್ಯಮ ಸಂಘಗಳು ಹಲವಾರು ಇದ್ದಾವೆ. ಏಕಪಕ್ಷೀಯ ಹೋರಾಟ ಮಾಡಕ್ಕೆ ಹೋದಾಗ ಸರ್ಕಾರದಲ್ಲಿ ನಮ್ಮಲ್ಲಿ ಹೇಳ್ತಾರವರು, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನೀವೇ ಮಾಡೋಣಪ್ಪ ಅಂತ. ಯಾವುದೋ ಒಂದು ಸಂಘ ಹೋಗಿ ಮನವಿ ಕೊಟ್ಟಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಹೋಗಯ್ಯ ಅಂತಾರೆ. ನಾವು ಅದನ್ನು ಮನಗಂಡು ಏನು ಮಾಡಿದ್ವಿ, 1 ವರ್ಷದಿಂದ ನಾನು ನಮ್ಮ ಸ್ನೇಹಿತರು ನಮ್ಮ ಬಂಗ್ಲೆ ಸಾಹೇಬರು ಚರ್ಚೆ ಮಾಡಿ ಕೊನೆಗೆ ಇದಕ್ಕೊಂದು ರೂಪ ಕೊಟ್ಟಿದ್ದೀವಿ. ರಾಜ್ಯದಲ್ಲಿರುವಂಥ ಹಲವು ಪತ್ರಿಕಾ ಸಂಘಟನೆಗಳ ಒಟ್ಟಾಗಿ ಒಂದು ಮಹಾ ಒಕ್ಕೂಟ ಮಾಡಲಿಕ್ಕೆ ಅವಕಾಶ ಆಗಿದೆ. ಅವರೆಲ್ಲರಿಗೂ ನಾವು ಆಭಾರಿಯಾಗಿರೋದು ಬಯಸ್ತೇವೆ. ಇವತ್ತು ತಾವು ನೋಡ್ಕೊಂಡು ಬರ್ತಾ ಇದ್ದೀರಾ, ಬಂಗ್ಲೆ ಮಲ್ಲಿಕಾರ್ಜುನ್ ಆಗಿರ್ಬೋದು, ಶ್ರೀನಿವಾಸ್ ಅವರಾಗಿರ್ಬೋದು, ಇತರೆ ನಮ್ಮ ಆನಂದ್ ಸರ್ ಆಗಿರ್ಬೋದು, ಸಂಘ ಕಟ್ಕೊಂಡಿದ್ದಾರೆ, ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವರ ಆ್ಯಂಗಲೆಲ್ಲ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ. ಪತ್ರಕರ್ತರಿಗೆ ಈ ರಾಜ್ಯದಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ಅದನ್ನು ಹೇಳ್ತಾ ಹೋದರೆ ದಿನಗಳೇ ಸಾಗಲ್ಲ. ನಮ್ಮ ಒಂದು ಮಹಾ ಒಕ್ಕೂಟದ ಪ್ರಥಮ ಬೇಡಿಕೆ ಪತ್ರಿಕಾ ರಕ್ಷಣಾ ಕಾಯ್ದೆ ಜಾರಿ ಮಾಡಬೇಕು ಅಂತ. ಎರಡನೇದು ಪತ್ರಕರ್ತರಿಗೆ ಸೂರಿಲ್ಲ, ಸೂರು ಕೊಡಬೇಕು ಅಂತ. ಮೂರನೇದು ಬಸ್ ಪಾಸು ಉಚಿತವಾಗಾದರೂ ಕೊಡಿ, ಇಲ್ಲ ನಮಗೆ ರಿಯಾಯಿತಿದಾದರೂ ಕೊಡಿ. ನಾಲ್ಕನೇದು ಪೊಲೀಸರು ದಬ್ಬಾಳಿಕೆ, ರಾಜಕೀಯ ರೌಡಿಗಳ ದಬ್ಬಾಳಿಕೆ ಎಲ್ಲ ತಡೆಗಟ್ಟಬೇಕು. ಅದಕ್ಕೆ ಸರಿಯಾದ ಸೂಕ್ತವಾದ ಕಾನೂನನ್ನು ತರಬೇಕು ಅನ್ನೋದು ನನ್ನದೊಂದು ಬೇಡಿಕೆ. ಈ ಮಹಾ ಒಕ್ಕೂಟದಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ, ತರ್ತೀವಿ. ಅದಕ್ಕೆ ಬಂಗ್ಲೆ ಆಗಿರ್ಬೋದು, ನಾವಾಗಿರ್ಬೋದು, ನೀವೆಲ್ಲ ಬೆಂಬಲ ಕೊಡ್ತೀರಾ, ನಾವು ಕೆಲಸ ಮಾಡ್ತೀವಿ. ಈಗ ವಾಸ್ತವಿಕ ನುಡಿ ಅಂತ ಅಂದರೆ ಇವತ್ತು ಒಕ್ಕೂಟದ, ನಾನು ಹೇಳಿದೆ, ಒಕ್ಕೂಟದ ಪರಿಚಯ ಮತ್ತು ಯಾಕೆ ಮಾಡಿದ್ವಿ ಅಂತ. ಪತ್ರಿಕಾ ದಿನಾಚರಣೆ ಯಾವಾಗ ಪತ್ರಿಕೆಯ ಬಗ್ಗೆ ಹೇಳಿದೆ, ದಿನಾಚರಣೆ ಬಗ್ಗೆ ಹೇಳಿದೆ. ಒಕ್ಕೂಟ ಮಾಡೋಕ್ಕೆ ಇಷ್ಟೇ ಕಾರಣ, ಏನಿಲ್ಲ, ಒಗ್ಗಟ್ಟಾಗಿ ಎಲ್ಲ ಹೋಗುವಂಥ ಒಂದು ಕಾರ್ಯ ಇದು. ಇವತ್ತು ಏನು ನಮ್ಗೆ ಅವಕಾಶ ಕೊಟ್ಟಿದ್ದೀವಿ ಒಕ್ಕೂಟ ಮಾಡೋಕ್ಕೆ, ನಾವು ಇದನ್ನು ಯಾವುದೇ ರೀತಿಯಾಗಿ ದುರ್ಬಳಕೆ ಮಾಡ್ಬೋದೆ ಕಾನೂನಾತ್ಮಕವಾಗಿ ನಡೆಸ್ಕೊಂಡು ಹೋಗ್ತೀವಿ. ಮುಂದೆ ಈಗ ದೀಪ ಬೆಳಗುವ ಕಾರ್ಯಕ್ರಮ ಇರ್ತದೆ. ಅವ್ರಿಗೆ ಗೆಸ್ಟ್ ಬರಬೇಕಾಗಿದೆ, ರಾಮಚಂದ್ರ ಬರಬೇಕಾಗ್ತಾ ಇದ್ದಾರೆ, ಅಂದಿಗೆ ಇದ್ದಾರೆ. ಬಂದ ಕೂಡಲೇ ಬಂಗ್ಲೆ ಸಾಹೇಬರ ಜೊತೆ ಕೂಡಿ ನೀವೆಲ್ಲ ಸೇರಿ ದೀಪ ಬೆಳಗ್ಸೋಣ. ಅದಾದ ನಂತರ ನಮ್ಮ ಅಧ್ಯಕ್ಷರು ಒಂದು ದೀರ್ಘವಾಗಿ ಈ ಪತ್ರಕರ್ತರ ಸಮಸ್ಯೆ ಬಗ್ಗೆ ಭಾಷಣ ಮಾಡ್ತಾರೆ. ಅದಾದ ನಂತರ ಲಘು ಉಪಹಾರ ಇರ್ತದೆ. ನಂತರ ನಾವು ನಮ್ಮ ಮನೆಗಳಿಗೆ ಹೋಗೋಣ. ಬೇರೆಲ್ಲರೂ ಹೋಗೋದು ಬೇಡ, ನಮ್ಮ ಮನೆಗೆ ನಾವು ಹೋಗೋಣ ಅಷ್ಟೇ. ಬೇರೆ ಎಲ್ಲರೂ ಹೋಗೋದು ಬೇಡ. ಸಂಡೇ ಅದು ಅರ್ಥ ಮಾತಾಡ್ತಾ ಇರೋದು ಅಲ್ವಾ? ಅಲ್ಲ ಸಂಡೇ ಅಲ್ವಾ ಸರ್, ಸಂಡೇ ಸರಿ ಓಕೆ. ಹಾಗಾಗಿ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿಯಿಲ್ಲ. ಅದಕ್ಕೆ ಒಂದು ಬಿಸಿ ಮುಟ್ಟುವಂಥ ಕೆಲಸ ಈ ಮಹಾ ಒಕ್ಕೂಟದಿಂದ ಆಗ್ತದೆ. ಪತ್ರಕರ್ತರು ಅವರ ಸಮಸ್ಯೆಗಳು ಏನೇ ಇದ್ರೂ ನಾವು ಆದಷ್ಟು ಇದ್ದಾಗ ಇಮೇಲ್ ಮಾಡ್ತಾ ಇದ್ದೀವಿ, ವೆಬ್ಸೈಟ್ ಮಾಡ್ತಾ ಇದ್ದೀವಿ. ನೀವು ಪಬ್ಲಿಕಲ್ಲಿ ಡೊಮೈನ್ ಕೊಡ್ತಾ ಇದ್ದೀವಿ, ಲಾಗಿನ್ ಮಾಡಿ ನಮಗೆ ನೀವು ವರದಿಯನ್ನು ನಮ್ಮ ಮನವಿಯನ್ನು ಸಲ್ಲಿಸ್ಬೋದು. ನಾವು ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನಮಗೆ ಮಾಲಕ ಅವಕಾಶ ಮತ್ತು ಎಲ್ಲರಿಗೂ ಧನ್ಯವಾದಗಳು.